ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸ್ವಲ್ಪ ಡಿಫ್ರೆಂಟಾಗಿ ಆರೋಗ್ಯಕರವಾಗಿರೋ ಅಂಥ ರೆಸಿಪಿ. ಇದನ್ನು ಬೆಳಗ್ಗೆ ತಿಂಡಿ, ಲಂಚ್ ಬಾಕ್ಸು, ಈವ್ನಿಂಗ್ ಸ್ನ್ಯಾಕ್ಸು, ರಾತ್ರಿ ಊಟಕ್ಕೆ ಯಾವಾಗ ಬೇಕೋ ಆವಾಗ ಮಾಡಿಕೊಂಡು ತಿನ್ಬೋದು. ಮಾಡೋದು ಕೂಡ ತುಂಬಾ ಸುಲಭ. ಇದು ಅವಲಕ್ಕಿ 1 ಗ್ಲಾಸಷ್ಟು. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಒಬ್ಬರಿಗೆ ಸಾಕಾಗುತ್ತಷ್ಟೇ. ನೀರನ್ನ ಹಾಕ್ಕೊಂಡು ಅವಲಕ್ಕಿನ 1 ರಿಂದ 2 ಸಲ ಚೆನ್ನಾಗಿ ತೊಳಿಬೇಕು. ಅವಲಕ್ಕಿನ ತೊಳೆದಿದ್ದಾಗಿದೆ. 1-2 ಚಮಚದಷ್ಟು ನೀರನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ನೀರನ್ನ ಸಂಪೂರ್ಣವಾಗಿ ತೆಗೆದುಬಿಟ್ಟಿದ್ದೀನಿ. ಇದನ್ನು ಸುಮಾರು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಅವಲಕ್ಕಿ ಕರೆಕ್ಟಾಗಿ ಸೆಟ್ ಆಗಬೇಕು. ಅವಲಕ್ಕಿ ಚೆನ್ನಾಗಿ ಸೆಟ್ ಆಗಿದೆ, ಉದುರಾಗಿದೆ. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಸೌತೆಕಾಯಿ, 1 ಮೀಡಿಯಮ್ ಸೈಜ್ ಸೌತೆಕಾಯಿನ ಉಪಯೋಗ ಮಾಡಿದ್ದೀನಿ. ಹಸಿ ತೆಂಗಿನ ತುರಿ, ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ತುರಿದು ಉಪಯೋಗ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, 1/4 ಚಮಚದಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ದಾಗಿದೆ. ಒಗ್ಗರಣೆ ಹಾಕೋಬೇಕು. ಇದಕ್ಕೆ ಬಾಣಲೆ ಇಟ್ಕೊಂಡಿದ್ದೀನಿ. 1 ರಿಂದ 2 ಚಮಚದಷ್ಟು ಎಣ್ಣೆ, ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಕಡಲೆ ಬೀಜ 2 ಟೇಬಲ್ ಸ್ಪೂನಷ್ಟು. ಕಡಲೆ ಬೀಜ ಕೆಂಪಾಗಲಿ. ಇಷ್ಟ ಇದ್ದರೆ ಇದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ ಕೂಡ ಹಾಕೋಬೋದು. ಕಡಲೆ ಬೀಜ ಕೆಂಪಾಗಿದೆ. ಕರಿಬೇವಿನ ಎಲೆಗಳು ಸುಮಾರು 10 ರಿಂದ 15. ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ. ಇದು ಅವಲಕ್ಕಿ ಮಿಶ್ರಣ ಮಾಡಿಟ್ಕೊಂಡಿದ್ನಲ್ಲ ಅದು. ಹಗುರವಾಗಿ ಕಲಿಸ್ಕೋಬೇಕು. ಅವಲಕ್ಕಿ ಮಿಶ್ರಣ ಹಾಕೊಂಡ್ಮೇಲೆ 2 ರಿಂದ 3 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕೊನೆಯಲ್ಲಿ ಲಿಂಬೆ ರಸ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ ಒಂದು ಸಲ. ರುಚಿಕರ ಮತ್ತು ಆರೋಗ್ಯಕರ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.